ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು QA ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಶಿವರ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡಿದಾಗ ಅವರ ಫ್ರೆಂಡ್ಸ್ಗಳು ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ರು, ಶಿವ್ಗೆ ಆ ಥರ ಹೊಟ್ಟೆ ಉರಿಸ್ಬೇಡಿ ಹೇಗೆ ಅಂತ. ಸೊ ನಾನು ಪ್ರ್ಯಾಂಕ್ ಎಲ್ಲರೂ ಮಾಡೋಕ್ಕೆ ಹೇಳ್ತಿದ್ದಾರಲ್ಲ ಅಂದ್ಬಿಟ್ಟು ಜಸ್ಟ್ ಮಾಡಿದ್ದಷ್ಟೇ. ನಾನು ಸೀರಿಯಸ್ಲಿ ಯಾವಾಗಲೂ ಆ ಥರ ತಮಾಷೆಗೂ ಕೂಡ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತು QA ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ತುಂಬ ಪ್ರಶ್ನೆಗಳು ಬರ್ತಾನೆ ಇತ್ತು. ಅದಕ್ಕೆ ಒಂದು QA ಥರನೇ ಮಾಡಿಬಿಡೋಣ ಅಂದರೆ ನನಗೆ ಯಾವುದಾದ್ರು ಇಷ್ಟ ಆಗುತ್ತೆ ಅದರಲ್ಲಿ ಪ್ರಶ್ನೆಗಳು, ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು 1 ಇಯರ್ ಬ್ಯಾಕು QA ಮಾಡಿದಾಗ ಅದರಲ್ಲಿ ಆಲ್ಮೋಸ್ಟ್ ನನಗೆ ಏನು ಹೇಳಿಲ್ಲ, ಏನು ಅಪ್ಡೇಟ್ ಕೊಟ್ಟಿಲ್ಲ, ಅದನ್ನು ಮಾತ್ರ ನಾನು ಇವಾಗ ತೊಗೊಂಡಿದ್ದೀನಿ. ಇವಾಗ ಬೇಬಿನೂ ಬಂದಿದ್ದಾಳೆ ಅಲ್ವಾ, ಸೊ ಅವಳ ಬಗ್ಗೆನೂ ಕೂಡ ಸ್ವಲ್ಪ ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನು ಕೇಳಿದ್ದಾರೆ ಅಂತ ನೋಡೋಣ. ಬೇಬಿ ಬಗ್ಗೆ ಒಂದು 3-4 ತೊಗೊಂಡಿದ್ದೀನಿ, ನನ್ನ ಬಗ್ಗೆ ಒಂದು 3-4 ತೊಗೊಂಡಿದ್ದೀನಿ, ಶಿವರ್ ಬಗ್ಗೆ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಪರ್ಸ್ನಲ್ ಅದೆಲ್ಲ ಕೇಳಿದರೆ ಎಲ್ಲನೂ ಸ್ವಲ್ಪ ಮಿಕ್ಸಲ್ಲಿ ತೊಗೊಂಡು ಒಂದು 20 ಪ್ರಶ್ನೆನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ತೀನಿ. ಸೀರಿಯಸ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ವಿಡಿಯೋನ ಹೆಂಡರ್ಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವಾಟ್ಸಪ್ ಅಥವಾ ಅದರ್ಸ್ ಆ್ಯಪ್ಸ್ಗಳಲ್ಲಿ ನೋಟಿಫಿಕೇಷನ್ ಹೆಂಗೆ ಬರುತ್ತೆ, ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹಾಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಸೊ ನಿಮ್ಮ ಒಪಿನಿಯನ್ ಕೂಡ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ. ನಿಮ್ಮ ಫಸ್ಟ್ ಪ್ರಶ್ನೆ ಏನಪ್ಪ, ನಿಮ್ಮ ಇಯರ್ ಯಾವುದು ಅಂದರೆ ನಿಮ್ಮ ಬರ್ತ್ ಇಯರ್ ಯಾವುದು ಅಂತ ಒಬ್ಬರು ಕೇಳಿದ್ದಾರೆ. ನನ್ನ ಬರ್ತ್ ಇಯರ್ ಬಂದು 2002. ಸೊ ನಿಮ್ಮ ಹಸ್ಬೆಂಡ್ ಕ್ವಾಲಿಫಿಕೇಷನ್ ಏನು ಅಂತ ಕಳಿಸಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಕ್ವಾಲಿಫಿಕೇಷನ್ ಬಂದು ITA ಆ್ಯಂಡ್ PUC 2 ಮಾಡಿದ್ದಾರೆ. ಸೆಕೆಂಡ್ ಇಯರ್ PUC ಮಾಡಿದ್ದಾರೆ ಆ್ಯಂಡ್ ITA ಕಂಪ್ಲೀಟೆಡ್ ಮಾಡಿದ್ದಾರೆ. ನಿಮ್ಮ ಕ್ವಾಲಿಫಿಕೇಷನ್, ನನ್ನ ಕ್ವಾಲಿಫಿಕೇಷನ್ ಬಂದು 10th ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ಡೈರೆಕ್ಟ್ ಪ್ಯಾರಾಮೆಡಿಕಲ್ಗೆ ಹೋದೆ. ಪ್ಯಾರಾಮೆಡಿಕಲ್ ಇಸ್ ಕಂಪ್ಲೀಟೆಡ್. ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಮ್ಯಾರಿಡ್ ಆದೆ. ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ ಕೇಳ್ತಿದ್ದೀರಾ. ಸೀರಿಯಸ್ಲಿ ನಾನು ಯಾವುದೇ ರೀತಿ ಸೀಕ್ರೆಟ್ ಆ ಥರ ಏನಿಲ್ಲ. ಮಾಮೂಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಮಾಮೂಲಿ ಅಷ್ಟೇ. ನಮ್ಮ ಮೊದಲು ಮದುವೆಗಿಂತ ಮುಂಚೆ ನಾನು ಜಾಸ್ತಿ ಹೇರ್ ಸೀಕ್ರೆಟು ಅದು ಇದು ಅಂದ್ಬಿಟ್ಟು ಪ್ಯಾಕ್ ಎಲ್ಲನೂ ಹಾಕ್ತಾಯಿದ್ದೆ. ಇವಾಗ ಜಸ್ಟ್ ಇಗ್ನೋರ್ ಮಾಡಿಬಿಡ್ತೀನಿ. ಅಗಸೆ ಬೀಜ ಪ್ಯಾಕ್ನ ಅವಾಗ ಹಾಕ್ತಾಯಿದ್ದೆ ಆ್ಯಂಡ್ ಮದುವೆ ಆದಮೇಲೆ ಹಾಕ್ತಾಯಿದ್ದೆ. ಅದನ್ನು ಕೂಡ ಇವಾಗ ಬಾಣಂತಿ ಇರೋದ್ರಿಂದ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ, ಏನಿಲ್ಲ. ಸೊ ಸದ್ಯಕ್ಕೆ ಇವಾಗ ಕೋಕೋನಟ್ ಆಯಿಲ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಮನೇಲೇ ಆಯಿಲ್ ಮಾಡ್ಕೊಳ್ತಾ ಇದ್ದೆ ನಾನು, ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ನೋಡಿ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ನಾನು ಮೇಂಟೈನ್ ಮಾಡ್ತಾ ಇಲ್ಲ, ಕೋಕೋನಟ್ ಆಯಿಲ್ ಒಂದು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಯಾರು, ಶಶಿಕಲಾ ಅನ್ನೋರು ಕೇಳಿರೋದು, ಪ್ಯಾರಾಮೆಡಿಕಲ್ ಎಲ್ಲಿ ಮಾಡಿದ್ದು. ಸೊ ನಾನು ಪ್ಯಾರಾಮೆಡಿಕಲ್ ಮಾಡಿದ್ದು ಮಡಿಕೇರಿಲಿ. ಸೊ ಅಲ್ಲಿ ಎಜುಕೇಷನ್ ಚೆನ್ನಾಗಿದೆ. ನಂದು ಕೌನ್ಸ್ಲಿಂಗ್ ಸೆಲೆಕ್ಟೆಡ್ ಆಗಿದ್ದರಿಂದ ನನಗೆ 3-4 ಕಡೆ ಬಂದಿತ್ತು. ಸೊ ಮಂಡ್ಯನೂ ಕೂಡ ಬಂದಿತ್ತು. ನನ್ನ ಫ್ರೆಂಡ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಮಡಿಕೇರಿಗೆ ಹೋಗಿದ್ದಷ್ಟೇ. ಮಂಡ್ಯನೂ ಕೂಡ ಸಿಕ್ಕಿತ್ತು, ಬಟ್ ಮಂಡ್ಯಕ್ಕೆ ನಾನು ಹೋಗಲಿಲ್ಲ. ಮಡಿಕೇರಿ ಸೆಲೆಕ್ಟ್ ಮಾಡಿಕೊಂಡು ಮಡಿಕೇರಿಗೆ ಹೋದೆ. ಇನ್ನೊಂದು ಯಾರಪ್ಪ ಅಂದರೆ ನನಗೆ ನಗು ಬರುತ್ತೆ, ಕವಿತಾ ಅನ್ನೋರು ಕೇಳಿರೋದು. ಇವ್ರಿಗೆ ನನಗೆ ಗೊತ್ತಾ ಅಥವಾ ನನಗೆ ಗೊತ್ತಿಲ್ಲ. ಅವ್ರು ಕೇಳಿರೋದು ನಿಮ್ಮ ಅತ್ತೆ ಬಗ್ಗೆ ಹೇಳಿ ಅಂತ. ಯಾಕಷ್ಟು ಕ್ಯೂರಿಯಾಸಿಟಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಅತ್ತೆ ಬಗ್ಗೆ ಏನು ಹೇಳೋದು, ನಮ್ಮ ಅಮ್ಮನ ಥರನೇ ಅವರು ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟೇ. ನನಗೆ ಯಾವತ್ತೂ ಅತ್ತೆ ಅನ್ನೋ ಫೀಲ್ ಆಗಿಲ್ಲ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ನೋಡ್ಕೊಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ನನಗೇನು ಅನಿಸಿಲ್ಲ. ಸೊ ಅಷ್ಟೇ. ಸೊ ಶಿವು ಮತ್ತು ನೀವು ಜಗಳ ಆಡಿದ್ದೀರಾ? ಓ ಮೈ ಗಾಡ್, ತುಂಬ ಆಡ್ತೀವಿ ಜಗಳನ. ಸೊ ಆ ಜಗಳನ ಮೂವ್ ಆಗೋಕ್ಕೆ ಬಿಡಲ್ಲ. ಆ್ಯಂಡ್ ಮೂರನೇ ವ್ಯಕ್ತಿ ಮುಂದೆ ನಾವು ಆ ಜಗಳನ ಬಿಟ್ಕೊಡಲ್ಲ. ಜಗಳ ಆಡಿದ್ರೂ ನಾವೇ ಸರಿ ಮಾಡ್ಕೊಬಿಡ್ತೀವಿ. ಬೇರೆಯವರಿಂದ ಒಪಿನಿಯನ್ ಕೇಳೋದಾಗಲಿ, ಬೇರೆಯವರಿಂದ ಸಮಾಧಾನ ಮಾಡಿಸ್ಕೊಳ್ಳೋದಾಗಲಿ, ಬೇರೆಯವ್ರು ಬಂದು ನಮ್ಮ ಜಗಳ ಬಿಡಿಸೋದಾಗಲಿ, ಆ ರೇಂಜಿಗೆ ಯಾವುದೂ ಜಗಳ ಆಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಜಗಳ ಆಡಿದ್ರು ನಮ್ಮಿಬ್ಬರ ಮಧ್ಯೆನೇ ಹಾಕ್ಕೊಳ್ತೀವಿ, ನಾವಿಬ್ಬರೇ ಕಾಂಪ್ರೋ ಆಗಿಬಿಡ್ತೀವಿ. ಪಾಪುದು ಡೇಟ್ ಆಫ್ ಬರ್ತ್ ಏನು? ಸೊ ನಾನು ಡೆಲಿವರಿ ಆಯಿತು ಹಾಗೆ ಅಂತ ಹೇಳ್ತಿದ್ದೆ. ಪಾಪದು ಡೇಟ್ ಆಫ್ ಬರ್ತ್ ಎಲ್ಲನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಇವಾಗ ಒಂದು ರೀಲ್ ಏನೋ ಶೇರ್ ಮಾಡಿದೆ. ಸೊ ಅದು ನೋಡ್ತಾ ಇರೋರು ಇದು ಕಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಪಾಪು ಡೇಟ್ ಆಫ್ ಬರ್ತ್ ಬಂದು 24/10/2024. ಅವಳು ಇವಾಗ 2 months ಮೇಲೆ 10 days ಆಗ್ತಾಯಿದೆ. ಗರ್ಲ್ ಬೇಬಿ ಅಲ್ವಾ, ಭಾಗ್ಯಲಕ್ಷ್ಮಿ ಮಾಡಿಸಿದ್ದೀರಾ? ನಮಗೂ ಅದು ಇನ್ಫಾರ್ಮೇಷನ್ ಕೊಡಿ, ನಾನು ಕೂಡ ಕನ್ಸೀವ್ ಗರ್ಲ್ ಬೇಬಿ ಆದರೆ ಯೂಸ್ ಆಗುತ್ತೆ. ಸೊ ಹೌದು, ಆ ಭಾಗ್ಯಲಕ್ಷ್ಮಿ ಬಗ್ಗೆ ವಿಚಾರಿಸಿದ್ದೀವಿ. ಅದು ಶಿವರೂರಲ್ಲಿ ಅಂಗನವಾಡಿಲೇ ಮಾಡಿಕೊಡ್ತಾರಂತೆ. ಸೊ 6 month ಎಷ್ಟು
ಪಾಪುಗೆ 2 ಇಯರ್ಸ್ ಒಳಗಡೆ ಮಾಡಿಸ್ಬೇಕು ಅದನ್ನು. ಸೊ ಆದಷ್ಟು ಬೇಗ ಮಾಡಿಸಿದ್ರೆ ಅದು ಬೆಟರು, ಬೇಗನೆ ಅಮೌಂಟ್ ಬರುತ್ತೆ. ಪಾಪುಗೆ 18+ ಆಗ್ತಿದ್ದಂಗೆ. ಸೊ ನಾವು ಕೂಡ ಅಪ್ಲೈ ಮಾಡಿದ್ದೀವಿ. ಅದು ಬಾಂಡ್ ಇನ್ನೂ ಬಂದಿಲ್ಲ, ಬಟ್ ಅಪ್ಲೈ ಮಾಡಿದ್ದೀವಿ. ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಲಿ ಯಾರಂದರೆ ನಿಮಗೆ ತುಂಬ ಇಷ್ಟ ಆಗ್ತಾರೆ ಆ್ಯಂಡ್ ಯಾಕೆ? ಇದಕ್ಕೆ ಹೆಂಗಪ್ಪ ಆನ್ಸರ್ ಕೊಡೋದು. ನಮ್ಮ ಹಸ್ಬೆಂಡ್ ಫ್ಯಾಮಿಲಿಲಿ ನಂಗೆ ಎಲ್ಲರೂ ಕೂಡ ಇಷ್ಟನೇ. ಸೊ ಯಾರು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮನೆ ವಾತಾವರಣದಲ್ಲಿ ನಾನು ಯಾವ ಥರ ಬೆಳ್ಕೊಂಡು ಬಂದಿದ್ದೆ, ಸೊ ಅಲ್ಲೂ ಕೂಡ ಅದೇ ರೀತಿ ಇರೋದು. ಸ್ಟ್ರಿಕ್ಟ್ ಅಂತ ಯಾರೂ ಇಲ್ಲ. ನಾನು ನಮ್ಮ ಮನೇಲಿ ಯಾವ ರೀತಿ ಫ್ರೆಂಡ್ಲಿಯಾಗಿದ್ದೆ ಮದುವೆಗೂ ಮುಂಚೆ, ಅವ್ರ ಮನೇಲೂ ಅದೇ ರೀತಿ ಫ್ರೆಂಡ್ಲಿಯಾಗಿರೋದು. ಸೊ ನನ್ನ ಅಕ್ಕ ತಂಗಿ ಜೊತೆ ನಾನು ಹಿಂಗೆ ಬೆರೆತ್ಕೊಂಡು ಇಲ್ಲಿದ್ದೆ, ಐ ಮೀನ್ ಅಂತಕ್ಕಾಗಿರ್ಬೋದು, ನನ್ನ ಸಿಸ್ಟರ್ಸ್ಗಳಾಗಿರ್ಬೋದು, ಅವ್ರ ಜೊತೆ ಹೇಗಿದ್ದೆ ನಾನು ಶಿವ ಅವ್ರ ಮನೇಲೂ ಹಾಗೆ ಇರೋದು ಕೂಡ. ಅಲ್ಲಿ ನನಗೆ ಸಿಸ್ಟರ್ಸ್ಗಳೆಲ್ಲ ಜಾಸ್ತಿ ಇದ್ದಾರೆ ಅಲ್ವಾ. ಸೊ ಅವ್ರ ಜೊತೆ ಎಲ್ಲ ನಂಗೆ ತುಂಬ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ತುಂಬ ಕ್ಲೋಸ್ ಆಗೇ ಇರ್ತೀನಿ. ನನಗೂ ಕೂಡ ಎಲ್ಲರೂ ಕೂಡ ತುಂಬ ಇಷ್ಟ ಆಗ್ತಾರೆ. ಅಲ್ಲಿನ ವಾತಾವರಣನೂ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ನಮ್ಮ ಫ್ಯಾಮಿಲಿಯಿಂದ ಹೋಗಿದ್ದೀನಿ, ನಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀನಿ ಅನ್ನೋ ಯಾವುದೇ ರೀತಿ ಗಿಲ್ಟ್ ಫೀಲ್ ಕಾಡಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿ ಅಷ್ಟೇ, ಎಲ್ಲರೂ ಕೂಡ ಕೇರ್ ಮಾಡ್ತಾರೆ, ಲವ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ನನಗೆ ಪ್ರತಿಯೊಬ್ಬರು ಇಷ್ಟ. ಅಲ್ಲಿ ಒಬ್ಬರನ್ನೇ ನಾನು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾವು ಕೂಡ ಸ್ಟಾರ್ಟ್ ಮಾಡ್ಬೋದಾ ಆ್ಯಂಡ್ ಅದರಲ್ಲಿ ಅರ್ನಿಂಗ್ಸ್ ನಿಜವಾಗ್ಲೂ ಬರುತ್ತಾ? ಸೊ ಯೂಟ್ಯೂಬಲ್ಲಿ ಮಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಫಸ್ಟ್ ನಾವು ಅರ್ನಿಂಗ್ ಮಾಡ್ತೀವಿ ಅನ್ನೋ ಮೈಂಡ್ ಥಾಟ್ ಇಟ್ಕೊಂಡು ಬಂತು ಅಂತಂದರೆ ಬೇಗನೆ ನಾವು ಯೂಟ್ಯೂಬ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಯೂಟ್ಯೂಬಿಗೆ ಬಂತು ಅಂತಂದಮೇಲೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಟಿನ್ಯೂಸ್ ವೀಡಿಯೋ ಮಾಡ್ತಾ ಇರಬೇಕಾಗುತ್ತೆ. ಕಂಟಿನ್ಯೂಸ್ ವೀಡಿಯೋ ಮಾಡಿದಾಗ ಕೆಲವೊಂದ್ಸಲ ವ್ಯೂಸು ಲೈಕ್ಸು ಅದೇನು ಬರೋಲ್ಲ, ವೈರಲ್ ಆಗಲ್ಲ. ಕೆಲವೊಂದು ಚಾನಲ್ಗಳಿಗೆ ಲೇಟಾಗಿ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ಲೇಟಾಗಿ ಗ್ರೋತ್ ಆಗುತ್ತೆ. ಆ ಗ್ರೋತ್ ಆಗೋವರೆಗೂ ನಿಮಗೆ ವೆಯ್ಟ್ ಮಾಡೋ ಕೆಪಾಸಿಟಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಬರ್ಬೋದು ಆ್ಯಂಡ್ ಅದರಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಅದರದ್ದೇ ಆದ ಕೆಲವು ರೂಲ್ಸ್ ರೆಗ್ಯುಲೇಷನ್ಗಳೆಲ್ಲ ಇರುತ್ತೆ. ಸೊ ಯೂಟ್ಯೂಬ್ ಬಗ್ಗೆನೇ ಮಾಮೂಲಿ ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋ ಚಾನಲ್ಗಳು ತುಂಬಾ ಇದೆ. ಸೊ ಅದ್ರ ಮಾಮೂಲಿ ಸರ್ಚ್ ಮಾಡ್ತು ಅಂದರೆ ಅವ್ರು ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತಾರೆ, ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ರೀತಿ ಥಂಬ್ನೇಲ್ ಮಾಡೋದು, ಬಟ್ ಪ್ರತಿಯೊಂದು ಹೇಳ್ತಾರೆ. ಖಂಡಿತವಾಗ್ಲೂ ಮಾಡ್ಬೋದು. ತಾಳ್ಮೆ ಅನ್ನೋದು ಒಂದಿತ್ತು ಅಂತಂದರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ನಾನು ಇನ್ನೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿಲ್ಲ, ಇನ್ನೂ ಬಿಗಿನಿಂಗು. ಬಟ್ ನಾನು ಯಾವುದೇ ಕಾರಣಕ್ಕೆ ಯೂಟ್ಯೂಬ್ ಅನ್ನೋದನ್ನ ಸ್ಟಾಪ್ ಮಾಡಲ್ಲ. ಅದರಲ್ಲಿ ಅರ್ನಿಂಗ್ಸ್ ಬರಲಿ ಬಿಡಲಿ, ನನಗೆ ಇದೊಂದು ಡೈಲಿ ರೂಢಿ ಆಗಿಬಿಟ್ಟಿದೆ. ಯೂಟ್ಯೂಬ್ ಅನ್ನೋದನ್ನ ಮಾಡ್ತಿರ್ತೀನಿ, ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ನನಗೆ ಕೆಲವು ಜನನ ಪ್ರೀತಿ ಅನ್ನೋದನ್ನ ನಾನು ಸಂಪಾದಿಸಿದ್ದೀನಿ. ಸೊ ನಾನು ಅದೇ ರೀತಿ ಮೂವ್ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಸೊ ಗ್ರೋತ್ ಅನ್ನೋದು ಯಾವಾಗ ಬೇಕಾದರೂ ಆಗಲಿ, ಅದು ದೇವ್ರ ಇಚ್ಛೆ, ಯಾವಾಗ ಬೇಕಾದ್ರೂ ಆಗಲಿ, ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ತಾಳ್ಮೆ ಅನ್ನೋದಿತ್ತು ಅಂದರೆ ಖಂಡಿತ ಮಾಡ್ಬೋದು ಸಿಸ್ಟರ್. ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಅಂದರೆ ಯಾವುದು ಇಷ್ಟ ಇಲ್ಲದೆ ಕೆಲಸ? ಐ ಥಿಂಕ್ ಅರ್ಥ ಆಗಲಿಲ್ಲ ನೀವು ಯಾವುದ್ರ ಬಗ್ಗೆ ಕೇಳಿದ್ರಿ ಅಂತ. ನನಗೆ ಇನ್ನೊಂದು ಇಷ್ಟ ಆಗದೆ ಇರೋದು ಏನಪ್ಪ ಅಂದರೆ ಅವ್ರ ಬಗ್ಗೆ ಮಾತಾಡೋದು. ಡೈರೆಕ್ಟಿಗೆ ಹೇಳ್ಬಿಡ್ತೀನಿ. ಸೊ ಅವ್ರ ಬಗ್ಗೆ ಮಾತಾಡೋದು, ಅವ್ರಿಲ್ದಾಗ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಆಮೇಲೆ ನಮ್ಮ ಬಗ್ಗೆ ನಾವಿಲ್ದಿದ್ದಾಗ ಅವ್ರು ಮಾತಾಡೋದಾಗಿರ್ಬೋದು, ಅಂಥದ್ದಂದ್ರೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಅಂಥದ್ದೇನಾದರೂ ಗೊತ್ತಾಯಿತು ನನಗೆ ಅಂತಂದರೆ ನಾನು ಅವರಿಂದ ಆದಷ್ಟು ದೂರನೇ ಇದ್ಬಿಡ್ತೀನಿ. ಏನು ಹಾಗೆ ಬಾಗ್ಲಕ್ಕ ಫಸ್ಟು ಪ್ರಪೋಸ್ ಮಾಡಿದ್ದು ಯಾರು? ಸೊ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಶಿವವರೇ. ನಮ್ಮಿಬ್ಬರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ಶಿವವರೇ. ನಿಮ್ಮದು ಎಷ್ಟು ಇಯರ್ ಲವ್? ಸೊ ನಮ್ಮದು 6 years ಲವ್. ಆ್ಯಂಡ್ ಇವಾಗ ಇನ್ನೊಂದು 5 months ಬಂತು ಅಂತಂದರೆ ಮದುವೆ ಆಗಿ ಎಷ್ಟು 2 years ಆಗುತ್ತೆ. ಟೋಟಲಿ ಇನ್ನು 5 months ಬಂತು ಅಂತಂದರೆ 8 years ಕಂಪ್ಲೀಟಾಗಿ 9 year ಬೀಳುತ್ತೆ. ಸೊ ನಾವು ಮದುವೆಗೆ ಮುಂಚೆ ಹೇಗಿದ್ವಿ, ಮದುವೆ ಆದಮೇಲೆ ಅದೇ ರೀತಿ ಇದ್ದೀವಿ. ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋ ಥರನೇ ಇಲ್ಲ. ಸೊ ಲವ್ ಬರ್ಡ್ಸ್ ಥರ ಆರಾಮಾಗಿದ್ದೀವಿ. ಎಷ್ಟೇ ಟೆನ್ಷನ್ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಬೆಟ್ಟದಷ್ಟು ಬಂದ್ರೂ ಅದನ್ನು ಅಲ್ಲಿಗಲ್ಲಿಗೆ ಸಾಲ್ವ್ ಮಾಡ್ಕೋಗೋ ರೀತಿ ನಮ್ಮಿಬ್ಬರ ಮಧ್ಯ ನಾವು ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು 5 months ಬಂತು ಅಂದರೆ 8 year ಕಂಪ್ಲೀಟ್ ಆಗುತ್ತೆ, 9 year ಬೀಳುತ್ತೆ. ಸೊ ನಾನು ಅವರು ಪರಿಚಯ ಆಗಿ, ಅವ್ರು ನನ್ನ ಪರಿಚಯ ಆಗಿ. ಇದಂತೂ ಎಲ್ಲರೂ ಕೇಳ್ತಿದ್ದಾರೆ ಪ್ರೆಸೆಂಟು. ನಿಮ್ಮ ವೆಯ್ಟ್ ಎಷ್ಟು ಆ್ಯಂಡ್ ಆಫ್ಟರ್ ಆ್ಯಂಡ್ ಬಿಫೋರ್ ಹೇಳಿ. ನನಗೆ ಪ್ರೆಗ್ನೆನ್ಸಿಗಿಂತ ಮೊದಲೇ ನಾನು 41 ಅಷ್ಟೇ ಇದ್ದಿದ್ದು.
ಎಲ್ಲರೂ ಹೇಳೋರು, ಶಿವವ್ರಿಗೂ ಕೂಡ ಏನು ನಿಮ್ಮ ವೈಫ್ ಇಷ್ಟೊಂದು ಸಣ್ಣ ಇದ್ದಾರೆ ಅಂತ ಹೇಳೋರು. ನಮ್ಮ ಅತ್ತೆಯವ್ರಿಗೂ ಕೂಡ ನಿಮ್ಮ ಸೊಸೆನ ದಪ್ಪ ಮಾಡೋದಲ್ಲ, ಏನು ಇಷ್ಟೊಂದು ಸಣ್ಣ ಇದ್ದಾರೆ ಅಂತೆಲ್ಲ ರೇಗಿಸೋರು. ಸೊ ಶಿವವ್ರು ಸ್ವಲ್ಪ ದಪ್ಪ ಇದ್ದಾರಲ್ವಾ, ನಾನು ಅವ್ರ ಮುಂದೆ ಸ್ವಲ್ಪ ಸಣ್ಣ ಕಾಣಿಸ್ತೀನಲ್ವಾ, ನಮ್ಮ ಅತ್ತೆಗೂ ಅದೇ ರೀತಿ ರೇಗಿಸೋರು, ಶಿವವ್ರಿಗೂ ಅದೇ ರೀತಿ ರೇಗಿಸೋರು. ಬಟ್ ನನ್ನ ಪ್ರೆಸೆಂಟ್ ವೆಯ್ಟ್ ಇವಾಗ ಬಂದು ಮಾಮೂಲಿ ಡೆಲಿವರಿ ಆಗೋ ಟೈಮಲ್ಲಿ ನಂದು 56 ಇತ್ತು, 56 ಸಮಥಿಂಗ್ 57 ಇತ್ತು. ಇವಾಗ ನಾನು 53 ಇದ್ದೀನಿ. ಡೆಲಿವರಿ ಆದಮೇಲೆ ಒಂದು 4 kg ಮಾಮೂಲಿ ಪಾಪು ಎಲ್ಲ ಇರುತ್ತಲ್ವ, ಅದೆಲ್ಲ ಹೊರಗಡೆ ಬಂದಮೇಲೆ ಒಂದು 4 kg ಸಣ್ಣ ಆಗಿದ್ದೀನಿ. ಸೊ ಇವಾಗ ಕರೆಕ್ಟಾಗಿ 53 ಇದ್ದೀನಿ. ಸೊ 53 ಅಂದರೆ ಎಷ್ಟು 12 kg ಇನ್ಕ್ರೀಸ್ ಆಗಿರೋದು. ಸೊ ನೋಡೋಣ, ಬಾಣಂತನೆಲ್ಲ ಮುಗಿದ್ಮೇಲೆ ಡಯಟ್ ಮಾಡೋಣ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಡಯಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರು ನಮ್ಮ ಮನೇಲಿ ಹಬ್ಬ ಕಾಣಿಸ್ತಾರೆ. ನನಗೇನಪ್ಪ ಟೆನ್ಷನ್ ಆಗ್ತಿರೋದು ಅಂದರೆ, ಸೀರಿಯಸ್ಲಿ ಇವಾಗೇನೋ ವೆಯ್ಟ್ ಇಷ್ಟು ಬ್ಯಾಲೆನ್ಸ್ ಸಾಕು, ನನ್ನ ಫೇಸ್ಗೆ ನನ್ನ ಬಾಡಿ ಕರೆಕ್ಟಾಗಿದೆ. ಇನ್ನೂ ಜಾಸ್ತಿ ವೆಯ್ಟ್ ಆಗಿಬಿಟ್ರೆ ಹೆಂಗಪ್ಪ ವೆಯ್ಟ್ ಲಾಸ್ ಮಾಡೋದು ಅನ್ನೋದೊಂದು ಟೆನ್ಷನ್ ಆಗ್ತಾಯಿದೆ. ಬಟ್ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. 53 ಅಂದರೆ ನನಗೆ ನಗು ಬರುತ್ತೆ. ನಾನು ಸೀರಿಯಸ್ಲಿ 53 ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೊಂದು ಇದು ಏನಕ್ಕೆ ಇವ್ರಿಗೆ ಡೌಟ್ ಬಂತು ಅಂತ ಗೊತ್ತಿಲ್ಲ. ನನ್ನ ರೆಗ್ಯುಲರ್ ವಿಡಿಯೋ ನೋಡ್ತಾರಂತೆ ಅವರು, ಸಮಂತ ಅಂತ ಅವ್ರ ಹೆಸರು, ಸಮಂತ ಅಜಯ್ ಸಮಂತ ಅಂತ ಇದೆ. ನಿಮ್ಮದು ಹಂಗೆ ಅದೊಂಚೂರು ಕನ್ನಡ ಇಂಗ್ಲೀಷೆಲ್ಲ ಮಿಕ್ಸ್ ಮಾಡಿಬಿಟ್ಟವ್ರೆ. ನಿಮ್ಮದು ಏನೇನು ಕ್ಲಾಸ್ ಮಾಡಿದ್ದೀರಾ, ಐ ಮೀನ್ ಎಲ್ಲ ಥರ ವೀಡಿಯೋಸ್ನೂ ಕೂಡ ಮಾಡ್ತೀರಾ ಅಲ್ವಾ? ಸ್ಟಿಚಿಂಗ್ ಮಾಡ್ತೀರಾ, ಡಾಟಾ ಎಂಟ್ರಿ ಮಾಡ್ತೀರಾ, ಮೇಕಪ್ಪು ಆ್ಯಂಡ್ ಡ್ರಿಪ್ಪಿಂಗು ಎಲ್ಲನೂ ಮಾಡ್ತೀರಾ ಅಲ್ವಾ? ಅದಕ್ಕೆ ಕೇಳಿದೆ, ಹೇಳಿ. ನಂದು ಕ್ಲಾಸ್ ಏನೇನಾಗಿದೆ ಅಂತಂದರೆ, ಪ್ಯಾರಾಮೆಡಿಕಲ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗು ಕಂಪ್ಲೀಟೆಡ್ ಆ್ಯಂಡ್ ಕಂಪ್ಯೂಟರ್ ಕ್ಲಾಸಲ್ಲಿ ಕೂಡ ಕಂಪ್ಯೂಟರ್ ಕೂಡ ಕಂಪ್ಲೀಟೆಡ್ ಆಗಿದೆ. ಡಾಟಾ ಎಂಟ್ರಿಗೆ ಅದಕ್ಕೆ ನಂಗೆ ತುಂಬಾ ಯೂಸ್ ಆಗ್ತಾಯಿದೆ ಇದು. ಆ್ಯಂಡ್ ಇನ್ನೊಂದು ಡ್ರಿಪ್ಪಿಂಗು ಮೇಕಪ್ಪು ಸ್ವಲ್ಪ ಬೇಸಿಕ್ ಬರುತ್ತೆ. ಡ್ರಿಪ್ಪಿಂಗ್ ಇಸ್ ಪರ್ಫೆಕ್ಟ್ ಬರುತ್ತೆ, ಮೇಕಪ್ ಸ್ವಲ್ಪ ಬೇಸಿಕ್ ಬರುತ್ತೆ, ಹೇರ್ ಸ್ಟೈಲ್ ಕೂಡ ಬೇಸಿಕ್ ಬರುತ್ತೆ. ಇನ್ನೂ ಅದರಲ್ಲಿ ಪ್ರೊಫೆಷನಲ್ ಆಗಿ ಏನು ಕಲ್ತಿಲ್ಲ ಮೇಕಪ್ಪಲ್ಲಿ. ಆ್ಯಂಡ್ ಪಾರ್ಲರಲ್ಲಿ ಅಕ್ಕಂದ್ರಲ್ಲೆಲ್ಲ ಸ್ವಲ್ಪ ಕಾಪಿ ಮಾಡಿ ಐಬ್ರೋಸ್ದು ಸ್ವಲ್ಪ, ವ್ಯಾಕ್ಸ್ದು ಸ್ವಲ್ಪ, ಅದೊಂಚೂರು ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಫುಲ್ ಡೀಟೇಲ್ಸಾಗಿ ಗೊತ್ತಿಲ್ಲ ಪಾರ್ಲರ್ ಬಗ್ಗೆ. ಬಟ್ ಸ್ವಲ್ಪ ಎಲ್ಲ ಟಚಪ್ ಇದೆ. ಪಾರ್ಲರಲ್ಲಿ ಮಾತ್ರ ಟಚಪ್ ಇದೆ. ಇನ್ನು ಕಂಪ್ಯೂಟರ್ ಫ್ಯಾಷನ್ ಡಿಸೈನಿಂಗ್ ಇವೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಇಷ್ಟೇ ಆಗಿರೋದು, ಜಾಸ್ತಿ ಏನು ಮಾಡಿಲ್ಲ. ಜಾಸ್ತಿ ಅಂತಂದರೆ ಒಂದು 4-5 ಕ್ಲಾಸ್ ಆಗಿದೆಯೇನೋ, 4-5 ಕ್ಲಾಸಾ. ಪ್ಯಾರಾಮೆಡಿಕಲ್, ಫ್ಯಾಷನ್ ಡಿಸೈನಿಂಗ್, ಸ್ಯಾರಿ ಡ್ರಿಪ್ಪಿಂಗ್, ಕಂಪ್ಯೂಟರ್, ಆಮೇಲೆ ಇನ್ನೇನಪ್ಪ ಅಷ್ಟೇ. ಇನ್ನೊಂದು ಹೇರ್ ಸ್ಟೈಲ್ ಮತ್ತು ಮೇಕಪ್ ಬೇಸಿಕ್ ಹ್ಯಾಂಡಲ್ ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡೋದು? ನಮ್ಮ ಅಪ್ಪ ಅಮ್ಮ ಬಂದು ತರಕಾರಿ ಮಾರ್ತಾರೆ. ನೀವು ಮಾಡೋ ಅಡುಗೆಯಲ್ಲಿ ಶಿವು ಅವ್ರಿಗೆ ಯಾವುದು ತುಂಬ ಇಷ್ಟ ಆಗುತ್ತೆ? ನಾನು ಮಾಡೋ ಅಡುಗೆಯಲ್ಲಿ ಶಿವು ಅವ್ರಿಗೆ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಲಾಸ್ಟ್ ಪ್ರಶ್ನೆ ಬಂದು, ನೀವು ಮಾಮ್ಸ್ಗೆ ಏನು ಸಜೆಷನ್ ಕೊಡ್ತೀರಾ? ಸೊ ನಾನಿವಾಗ ಬಿಗಿನಿಂಗ್ ನ್ಯೂ ಮಾಮ್ ಆಗಿರೋದ್ರಿಂದ, ಸೊ ನನ್ನ ಜೊತೆಗೆ ಅಕ್ಕ ಅಮ್ಮ ಎಲ್ಲ ಪಾಪು ಕೇರ್ ಮಾಡ್ತಿರೋದ್ರಿಂದ ನನಗೇನು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಇನ್ನೊಂದು ನಾನು ಪ್ರಾಬ್ಲಮ್ ಅಂತಂದರೆ, ಕೆಲವು ಮಾತುಗಳಿಂದ ಇರಿಟೇಷನ್ ಆಗಿದೆ ಅಲ್ವಾ, ಅದೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಕೆಲವರು ಅದರಿಂದ ಡಿಪ್ರೆಷನ್ಗೆ ಹೋಗಿರೋಂಗೂ ಆಗಿರುತ್ತೆ. ಕೆಲವೊಂದು ಟೈಮ್ ನನಗೂ ಕೂಡ ಹಂಗಾಗುತ್ತೆ. ಸೊ ಪಾಪು ನೋಡೋಕೆ ಬಂದವರಾಗಿರ್ಬೋದು, ಇಲ್ಲ ಯಾರು ಕಮೆಂಟ್ ಮಾಡೋರಾಗಿರ್ಬೋದು, ಏನಂತಾರೆ ಅಂತಂದರೆ, ಪಾಪು ಬ್ರೈಟ್ ಇಲ್ಲ ಅನ್ನೋದೊಂದು ಬಂತು ಅಂತಂದರೆ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ, ಪಾಪು ಬೆಳೀತಾ ಸರಿ ಹೋಗುತ್ತೆ. ಪಾಪು ವೆಯ್ಟ್ ಲಾಸ್ ಇದೆ ಅಲ್ವಾ ಅಂತಂದರೆ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ, ಪಾಪು ಬೆಳೀತಾ ಸರಿ ಹೋಗುತ್ತೆ. ಪಾಪು ಆರೋಗ್ಯವಾಗಿ ಸೊ ಚೆನ್ನಾಗಿದೆಯಾ, ಅಷ್ಟು ಸಾಕು, ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಪಾಪುಗೆ ಹೆಲ್ತ್ ಇಶ್ಯೂಸ್ ಏನಾರು ಇದ್ದರೆ ಅದು ಸೀರಿಯಸ್ ಆಗಿ ಡಾಕ್ಟರ್ಸ್ನ ಕನ್ಸಲ್ಟ್ ತೊಗೊಳ್ಳಿ. ಸೊ ಅದೊಂದು ಮೇನ್ ಇಂಪಾರ್ಟೆಂಟ್ ಅಷ್ಟೇ. ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ಗಳು ಬರುತ್ತಲ್ಲ, ಸೊ ಪಾಪು ಸ್ಕಿನ್ ಟೋನ್ ಕಮ್ಮಿ ಇದೆ, ಸ್ವಲ್ಪ ಬೇರೆ ಕ್ರೀಮ್ ಚೇಂಜ್ ಮಾಡು ಅಂತಂದಾಗ, ಸೊ ನೀವು ಇವ್ರ ಮಾತು ಕೇಳಿ ಕ್ರೀಮ್ಗಳನ್ನ ಪದೇ ಚೇಂಜ್ ಮಾಡಬೇಡಿ. ಅದು ಪಾಪು ಸ್ಕಿನ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇವಾಗಿನ ಇದ್ರಲ್ಲಿ ನೋಡ್ತಾ ಇರ್ಬೋದು, ಕೆಮಿಕಲ್ ಅದೆಲ್ಲ ಇರುತ್ತೆ. ಸೊ ಅದರಿಂದ ಪಾಪಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು ಸ್ವಲ್ಪ ಇಗ್ನೋರ್ ಮಾಡಿ ಒಂದು ಕ್ರೀಮ್ನ ಪರ್ಮನೆಂಟಾಗಿ ಇಟ್ಕೊಳ್ಳಿ. ಅದು ಕೆಮಿಕಲ್ ಫ್ರೀ ಇರುವಂತಹ ಕ್ರೀಮನ್ನು
ನೀವು ಪರ್ಮನೆಂಟಾಗಿ ಇಟ್ಕೊಳ್ಳಿ. ಅದನ್ನ ಬಿಟ್ಟು ಅಂತಂದರೆ ಪದೇ ಪದೇ ಚೇಂಜ್ ಮಾಡಬೇಡಿ. ಆಮೇಲೆ ಪಾಪು ಏಕೆನಾಗಕ್ಕೆ ಅಂದ್ಬಿಟ್ಟು ಪದೇ ಪದೇ ಡಾಕ್ಟರ್ಸ್ನ ಚೇಂಜ್ ಮಾಡೋ ಅಂಥದ್ದು ಇರುತ್ತೆ. ಸೊ ಅದನ್ನು ಕೂಡ ಕಮ್ಮಿ ಮಾಡಿ. ಸೊ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಒಬ್ಬರ ಜೊತೆ ಕನ್ಸಲ್ಟ್ ತೊಗೊಳ್ತಿದ್ದೀರಾ ಅಂತಂದರೆ ಇನ್ನು ಯಾವಾಗಲೂ ಅವ್ರ ಜೊತೆನೇ ಕನ್ಸಲ್ಟ್ ತೊಗೊಳ್ಳಿ. ಸೊ ಇವಾಗ ಒಬ್ಬರು ಡಾಕ್ಟರ್ ಕೊಟ್ಟಿದ್ದಂತಹ ಮೆಡಿಸನ್ ಇನ್ನೊಬ್ಬರು ಡಾಕ್ಟರ್ ಕೊಡಲ್ಲ. ಸೊ ಇವ್ರು ಕೊಟ್ಟಿದ್ದೊಂದು 10 ದಿನ, ಬೇರೆ ಡಾಕ್ಟರ್ ಕೊಟ್ಟಿದ್ದೊಂದು 10 ದಿನ ಹಂಗೆ ಆಯಿತು ಅಂತಂದಾಗ ಪಾಪುಗೆ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಯಾವ್ದ್ರ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಈಗ ಜನಗಳು ಏನೋ ಅಂತಿದ್ದಾರೆ ಅಂತಂದಾಗ ಅದನ್ನು ಅವ್ರ ಮಾತನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಮಗುನ ನೀವು ಕೇರ್ ಮಾಡಿ, ಅಂದರೆ ಹೆಲ್ತ್ ವಿಷಯದಾಗ ಕೇರ್ ಮಾಡಿ ಅಷ್ಟೇ. ಅದು ಬಿಟ್ಟು ಬೇರೆ ಬೇರೆ ಏನಾದರೂ ಸಜೆಷನ್ ಕೊಡ್ತಿದ್ದಾರೆ ಅಂತಂದಾಗ ಒಂದು ಸಲ 100 ಸಲ ಯೋಚನೆ ಮಾಡಿ ಅದನ್ನು ಪಾಪುಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಕೆಲವರು ಹೋಮ್ ಮೇಡ್ ಅದು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಪಾಪುಗಳು ತುಂಬಾ ಸೆನ್ಸಿಟಿವ್ ಇರ್ತವೆ ಅಲ್ವಾ, ಅವನ್ನೆಲ್ಲ ಎಫೆಕ್ಟ್ ಆಗ್ತು ಅಂತಂದಾಗ ಪಾಪುಗೆ ಏನಾದರೂ ಹೆಲ್ತ್ ಇಶ್ಯೂ ಚಾನ್ಸಸ್, ಮುಂದೆ ಆಗೋ ಹೆಲ್ತ್ ಇಶ್ಯೂ ಚಾನ್ಸಸ್ ಏನಾದರೂ ಇರುತ್ತೆ ಅಷ್ಟೇ. ಸೊ ಇಷ್ಟೇ ಹೇಳೋದು. ಆಮೇಲೆ ಇನ್ನೊಂದು ಕೆಲವೊಂದು ಕೇಳಿದ್ದೀನಿ ಕಣಪ್ಪ, ಸಿಸರಿಂಗ್ ಆಯಿತಾ, ನಾರ್ಮಲ್ ಆಯಿತಾ. ಸೊ ನಾರ್ಮಲ್ ಆಯಿತು ಅಂತಂದರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾರ್ಮಲ್ ಆಗಿರೋದು. ಸಿಸರಿಂಗ್ ಆಯಿತು ಅಂತಂದರೆ ಊಟ ಮಾಡ್ಕೊಂಡು ಒಂದು ಕಡೆ ಕೂತಿದ್ರೇನೋ ಅದಕ್ಕೇ ನಾರ್ಮಲ್ ಡೆಲಿವರಿ ಆಗಿಲ್ಲ, ಸಿಸರಿಂಗ್ ಆಗಿದೆ ಅವ್ರಿಗೆ ಅನ್ನೋದು ಅದಿಲ್ಲ. ಆ ಟೈಮ್ಗೆ ಆ ಸಿಚುವೇಶನ್ಗೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರಲ್ಲಿ ಕೆಲಸ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ, ಕೆಲಸ ಮಾಡದೇ ಇದ್ದರೆ ಸಿಸರಿಂಗ್ ಆಗುತ್ತೆ ಅನ್ನೋದೆಲ್ಲ ತಪ್ಪು. ಸೊ ಕೆಲವೊಂದು ಕ್ರಿಟಿಕಲ್ ಸಮಯದಲ್ಲಿ ನಾರ್ಮಲ್ ಆಗೋ ಬದಲು ಸಿಸರಿಂಗ್ ಮಾಡಬೇಕಾಗುತ್ತೆ, ಅದೆಲ್ಲ ಒಂದು ಮ್ಯಾಟ್ರ್ ಆಗೋಲ್ಲ. ಸೊ ನಾರ್ಮಲ್ ಡೆಲಿವರಿ ಆದ್ರೂ ಪ್ರಾಬ್ಲಮ್, ಮಾಮೂಲಿ ಆ ನೋವು ಅನ್ನೋದು ಇದ್ದೇ ಇರುತ್ತೆ. ಸಿಸರಿಂಗ್ ಆದ್ರೂ ಲೈಫ್ ಟೈಮ್ ನೋವು ಅನ್ನೋದು ಇದ್ದೇ ಇರುತ್ತೆ. ಎರಡನ್ನೂ ಕಂಪೇರ್ ಮಾಡಿ ಮಾತಾಡೋದನ್ನ ಕೆಲವ್ರು ಮಾತಾಡ್ತಾರಲ್ವ, ಅದೆಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಷ್ಟೇ. ಜಸ್ಟ್ ಇಗ್ನೋರ್ ಮಾಡಿಬಿಡಿ. ಏನಾದ್ರು ಅಂತಿದ್ದಾರಾ ಜಸ್ಟ್ ಕೇಳಿಸ್ಕೊಳ್ಳಿ, ಇಗ್ನೋರ್ ಮಾಡಿಬಿಡಿ. ನಿಮ್ಗೆ ಎಷ್ಟು ಗೊತ್ತಿದೆ. ಆ್ಯಂಡ್ ಕೆಲವರು ಗುಡ್ ಥಾಟ್ಸ್ಗಳನ್ನ ಹೇಳ್ತಾರೆ, ಅದಷ್ಟನ್ನು ಮಾತ್ರ ಮೈಂಡ್ಗೆ ಹಾಕ್ಕೊಳ್ಳಿ. ಪಾಸಿಟಿವ್ ಆಗಿ ಏನು ಹೇಳ್ತಾರೆ ಅದನ್ನು ಮಾತ್ರ ಮೈಂಡ್ಗೆ ಹಾಕ್ಕೊಳ್ಳಿ. ನೆಗೆಟಿವ್ ಆಗಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಿಬಿಡಿ. ಯಾಕಂತಂದರೆ ಇಗ್ನೋರ್ ಮಾಡಿದಷ್ಟು ನಮಗೆ ಒಳ್ಳೆಯದು. ಇವಾಗ ಎಲ್ಲರೂ ಹೇಳೋದನ್ನು ತಲೆಗೆ ಹಾಕೊಳ್ತು ಅಂತಂದರೆ ತಲೆ ಕೆಟ್ಟುತ್ತೆ ಹೊರತು ಇನ್ನೇನು ಆಗೋಲ್ಲ ಅಲ್ಲಿ. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಮಾಮ್ಸ್ಗೆ ಇಷ್ಟ ಒಂದು ಸಜೆಷನ್ ಕೊಡೋದು, ಯಾಕಂದರೆ ನಾನು ಅನುಭವಿಸಿರೋದನ್ನ ನಿಮಗೆ ಸಜೆಷನ್ ಕೊಟ್ಟೆ ಅಷ್ಟೇ. ಪ್ರೆಸೆಂಟು ಕೂಡ ನನಗೆ ಇವಾಗ ನ್ಯೂ ಮಾಮ್ಸ್ ಸಜೆಷನ್ ಏನು ಹೇಳಿದೆ ಅಷ್ಟನ್ನೇ ಅನುಭವಿಸ್ತಾ ಇದ್ದೀನಿ. ಬಟ್ ನಾನು ಯಾವುದನ್ನು ಅಷ್ಟಾಗಿ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಯಾಕಂದರೆ 1-2 ಟೈಮ್ಸ್ ತೊಗೊಂಡೆ. ಅದನ್ನ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನಿಮಗೆ ಏನು ಮುಖ್ಯ, ಪಾಪು ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ಅಷ್ಟನ್ನು ಮಾತ್ರ ಕೇರ್ ಮಾಡ್ಕೊಳ್ಳಿ. ಜಸ್ಟ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತೆಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಕೊಟ್ಟಮೇಲೆ ಜಸ್ಟ್ ಇಗ್ನೋರ್ ನಮಃ ಮಾಡಿದ್ದೀನಿ. ಹೇಳ್ತಾರಾ ಹೇಳಿ, ನಾನು ಮುಂದೆ ಎಷ್ಟು ಬೇಕಾದ್ರೂ ಹೇಳಿ ಕೇಳ್ಕೊತೀನಿ. ಬಟ್ ನನಗೆ ಅವಶ್ಯಕತೆ ಇರೋದನ್ನ ಮಾತ್ರ ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ನಾವು ಪಾಪು ಅಂದರೆ ನಮ್ಮ ಮನೆಯವ್ರ ಮಾತನ್ನ ನಾವು ಕೇಳಬೇಕಾಗತ್ತೆ. ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮ ಆಗಿರ್ಬೋದು, ಅಮ್ಮ ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತೀನಿ. ಅವರು ಮಕ್ಕಳೇ ಹೊತ್ತು ಸಾಕಿದ್ದಾರೆ. ನಮ್ಮ ಅತ್ತೆಯವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತೀನಿ. ಇನ್ನು ಬೇರೆಯವ್ರು ಬರ್ತಾರಲ್ಲ, ಇನ್ಯಾರಾದರೂ ಅದು ಯಾರು ಬರ್ತಾರಲ್ಲ ಅವ್ರು ಏನೇನಾದ್ರು ಹೇಳ್ತಿರ್ತಾರಲ್ಲ, ಅವ್ರು ಜಸ್ಟ್ ಒಂದು ಜಾಸ್ತಿ ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಬಿಡು ಅಂತ ಅಂದ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಮಾಮ್ಸ್ಗೆ ಸಜೆಷನ್ ಇಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಪ್ರಶ್ನೆಗಳು ಬಂದಿತ್ತು, ಬಟ್ ನಾನು ಅದ್ರಲ್ಲಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ನನಗೆ ಯಾವುದಾದ್ರು ಆನ್ಸರ್ ಮಾಡೋ ಟೈಮ್ ಇದೆ ಅದಕ್ಕೆ ಮಾತ್ರ. ಇನ್ನೂ ಕೆಲವೊಂದು ಬೇರೆ ಬೇರೆ ಥರ ಎಲ್ಲ ಕಳಿಸಿದ್ವಿ, ಅದಕ್ಕೆಲ್ಲ ಪರ್ಸ್ನಲ್ ಮ್ಯಾಟರ್ಸ್ನೆಲ್ಲ ಕಳಿಸಿದ್ವಿ. ನಿಮ್ಮ ಅರ್ನಿಂಗ್ಸ್ ಎಷ್ಟು, ಶಿವನ್ ಅರ್ನಿಂಗ್ಸ್ ಎಷ್ಟು ಅಂತೆಲ್ಲ ಕೇಳ್ತಿದ್ವಿ. ಅಲ್ಲಿ ಟೈಮ್ ಬಂದಾಗ ನಾನು ಹೇಳ್ತೀನಿ. ಪ್ರೆಸೆಂಟ್ ನಂದು ಯಾವುದೇ ರೀತಿ ಅರ್ನಿಂಗ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಯಾವುದು ವರ್ಕ್ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಲ್ವ, ಹಂಗಾಗಿ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ಶಿವವ್ರ ಜೊತೆ ವಿಡಿಯೋ ಮಾಡಿದಾಗ ಅದನ್ನೆಲ್ಲ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು 70 ಪ್ರಶ್ನೆಗಳು ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ ಕ್ವಶನ್ಸ್ಗಳು, ಅದಕ್ಕೂ ಆನ್ಸರ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಾನಿವಾಗ ಹೇಳೋದ್ರಿಂದ ಯಾರಿಗಾದ್ರೂ ಬೇಜಾರಾಗಿತ್ತು ಅಂದರೆ ಏನು ಸಾರಿ, ನಮಗೆ ಬಕೆಟ್ ಹಿಡ್ದು ಅಭ್ಯಾಸ ಇಲ್ಲ. ಸ್ಟ್ರೈಟ್ ಫಾರ್ವರ್ಡಾಗಿ ಆನ್ಸರ್ ಮಾಡ್ತೀವಿ. ಈ ಟೈಮ್ಗೆ ಈ ಸಮಯಕ್ಕೆ ನಾವು ಇಷ್ಟ ಇಲ್ಲದಿದ್ರೂ ಪರವಾಗಿಲ್ಲ, ಒಂದಲ್ಲ ಒಂದು ಟೈಮ್ ನಾವು ಇಷ್ಟ ಹಾಕ್ತೀವಿ. ಸ್ಟ್ರೈಟಾಗಿ ಆನ್ಸರ್ ಮಾಡಬೇಕು. ಸೊ ಆ ಕಡೆ ಈ ಕಡೆ ಅಂತ ಆನ್ಸರ್ ಮಾಡ್ತಿದ್ರೆ ಸತ್ಯ ಅನ್ನೋದು ಯಾವ್ದು ಗೊತ್ತಾಗ್ಲೇಬೇಕಲ್ವ. ಸೊ ಹಾಗಾಗಿ ಅಷ್ಟೇ ಫ್ರೆಂಡ್ಸ್, ನನಗೆ ಯಾವಾಗಲೂ ಬಕೆಟ್ ಹಿಡ್ದು ಅಭ್ಯಾಸ ಇಲ್ಲ. ಸ್ಟ್ರೈಟಾಗಿ ಇದ್ದದ್ದನ್ನ ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನನ್ನ ಕಂಡ್ರೆ ಯಾರಿಗೂ ಆಗೋಲ್ಲ ಅಷ್ಟಾಗಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. QA ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು. ಇನ್ನೂ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು.
ಸೊ ಜಾಸ್ತಿ ಖುಷಿ ಆದರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು ಯಾವ ಥರ ಕಂಟೆಂಟ್ ವೀಡಿಯೋ ಮಾಡಬೇಕು ಅಂತ. ಅಷ್ಟೇ ಇವತ್ತಿನ ವೀಡಿಯೋ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ಮೋಟಿವೇಶನ್ ಥರ ಆಗುತ್ತೆ ನಿಮ್ಮ ಒಂದೊಂದು ಮಾತುಗಳು ಕೆಲವೊಬ್ರದ್ದು. ಯಾಕೆ ಸ್ಟಾಪ್ ಮಾಡ್ತೀರಾ ವ್ಯೂಸ್ ಬರ್ತಿಲ್ಲ ಅಂತನಾ? ನಾವಿದ್ದೀವಿ, ನಾವು ಕಮ್ಮಿ ಜನ ಇದ್ದೀವಾ, ನಾವೇ ನೋಡ್ತೀವಿ ವೀಡಿಯೋನ, ಅಪ್ಲೋಡ್ ಮಾಡಿ ಅಂತ ಹೇಳ್ತೀರಾ. ನೀವೆಲ್ಲ ಹೇಳೋ ಮಾತುಗಳೆಲ್ಲ ನನಗೆ ಮೋಟಿವೇಶನ್ ಆಗಿಬಿಟ್ಟು ನಾನು ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸ್ತದೆ. ಸೊ ಹಂಗಾಗಿ ನಾನು ವೀಡಿಯೋ ಅಂತ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಸೊ ಲೈಕ್ಸ್ ಬರಲಿ ಬಿಡಲಿ, ವೈರಲ್ ಆಗಲಿ ಬಿಡಲಿ, ನಾನು ವೀಡಿಯೋನ ಸ್ಟಾಪ್ ಮಾಡಲ್ಲ, ಸೀರಿಯಸ್ಲಿ ಮಾಡ್ತಾಯಿರ್ತೀನಿ. ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಇದ್ದೀರಾ ಅವರೇ ನೋಡಿ ಎಂಜಾಯ್ ಮಾಡಿ. ಸೊ ನಿಮಗೆ ಯಾವ ರೀತಿ ಕಂಟೆಂಟ್ ವೀಡಿಯೋ ಬೇಕು ಅಂತ ಕೇಳಿ, ನಾನು ಅದೇ ರೀತಿ ಕಂಟೆಂಟ್ ವೀಡಿಯೋಗಳು ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ನಾನು ಈ ವಿಡಿಯೋನ ಹೇಗೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ಕಂಟೆಂಟಲ್ಲಿ ಆ್ಯಂಡ್ ನ್ಯೂ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.